ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾವು ನೋಡೋಣ 1ನೇ ತರಗತಿಯ ಕನ್ನಡ ಮಾಧ್ಯಮ ಗಣಿತ ವಿಷಯದಲ್ಲಿ ಬರುವ ಪಾಠ 15 ಉದ್ದ. ಉದ್ದ ಎಂದರೆ ಈ ಪಾಠವನ್ನು ಕಲಿತ ನಂತರ ಒಂದು ಮಗು ಏನನ್ನು ಕಲಿಯುತ್ತದೆ? ಉದ್ದ ಮತ್ತು ಗಿಡ್ಡ, ಎತ್ತರ ಗಿಡ್ಡ, ಎತ್ತರ ತಗ್ಗು ಇವುಗಳನ್ನು ಗುರುತಿಸುವುದು, ವಸ್ತುಗಳ ಉದ್ದವನ್ನು ಹೋಲಿಸುವೆ, ಉದ್ದಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಜೋಡಿಸುವೆ, ಅನೌಪಚಾರಿಕ ಮಾನಗಳಾದ ಗೇಣು, ಮೊಳ, ಪಾದ ಈ ಅಳತೆಗಳನ್ನು ಬಳಸಿ ವಸ್ತುಗಳ ಉದ್ದವನ್ನು ಅಳೆಯುವೆ, ಉದ್ದದ ಅಳತೆಯನ್ನು ಅಂದಾಜಿಸುವೆ ಮತ್ತು ಅನೌಪಚಾರಿಕ ಮಾನಗಳಿಂದ ಅಳೆದು ಪರಿಶೀಲಿಸುವೆ. ಇಲ್ಲಿ ನೋಡಿ, ಉದ್ದ, ಗಿಡ್ಡ ಈ ಎರಡು ಪೆನ್ಸಿಲ್ಗಳನ್ನು ಗಮನಿಸು. ಇದರಲ್ಲಿ ನೋಡಿ ಯಾವುದು ಉದ್ದ ಇದೆ, ಯಾವುದು ಗಿಡ್ಡಿದೆ. ಇದು ಉದ್ದ ಇದೆ, ಇದು ಗಿಡ್ಡ ಇದೆ. ಗುಲಾಬಿ ಬಣ್ಣದ ಪೆನ್ಸಿಲ್ ಉದ್ದವಾಗಿದೆ, ಅಂದರೆ ಇದು ಗುಲಾಬಿ ಬಣ್ಣ ಪೆನ್ಸಿಲ್ ಉದ್ದವಾಗಿದೆ, ಮತ್ತು ನೀಲಿ ಬಣ್ಣ ಪೆನ್ಸಿಲ್ ಗಿಡ್ಡವಾಗಿದೆ, ಅಂದರೆ ಇದು ಗಿಡ್ಡವಾಗಿದೆ. ಇಲ್ಲಿ ನೋಡಿ, ಈ ಬ್ರಷ್ ಉದ್ದವಿದೆ, ಈ ಬ್ರಷ್ ಗಿಡ್ಡ ಇದೆ. ಇಲ್ಲಿ ನೋಡಿ, ಈ ಹುಡುಗಿಯ ಜಡೆ ಉದ್ದ ಇದೆ, ಈ ಹುಡುಗಿಯ ಜಡೆ ಗಿಡ್ಡ ಇದೆ. ಇಲ್ಲಿ ನೋಡಿ, ಯಾವುದು ಉದ್ದವಿದೆಯೋ ಆ ವಸ್ತುವಿಗೆ ಸಹಿ ಮಾರ್ಕನ್ನು ಹಾಕು. ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಉದ್ದ ಇದೆ, ಇದು ಉದ್ದ ಇದೆ, ಇಲ್ಲಿ ಸಹಿ ಮಾರ್ಕ್ ಹಾಕಿ. ಇದರಲ್ಲಿ ಟೂತ್ ಪೇಸ್ಟ್ ಯಾವುದು ಉದ್ದ ಇದೆ, ಇದು ಹಾಕಿ. ಇಲ್ಲಿ ನೋಡಿ, ಯಾವುದು ಉದ್ದ ಇದೆ, ಇದು ಉದ್ದ ಇದೆ. ಇಲ್ಲಿ ನೋಡಿ, ಗಿಡ್ಡವಾಗಿರುವ ಚಿತ್ರಕ್ಕೆ ವೃತ್ತವನ್ನು ಹಾಕಿ. ಯಾವ್ದು ಗಿಡ್ಡ ಇದೆ ಅದಕ್ಕೆ ವೃತ್ತ ಹಾಕಿ. ಇಲ್ಲಿ ಯಾವ್ದು ಗಿಡ್ಡ ಇದೆ, ಇದು ಗಿಡ್ಡ ಇದೆ, ವೃತ್ತ ಹಾಕಿ. ಇದು ಪೈಪ್ ಗಿಡ್ಡ ಇದೆ, ಇದಕ್ಕೆ ವೃತ್ತ ಹಾಕಿ. ಇಲ್ಲಿ ಇದು ಗಿಡ್ಡ ಇದೆ, ಇದಕ್ಕೆ ವೃತ್ತ ಹಾಕಿ. ಆಯ್ತಾ? ಇಲ್ಲಿ ನೋಡಿ, ಕೆಳಗೆ ಕೊಟ್ಟಿರುವ ಚಿತ್ರಗಳಿಗೆ ಗಿಡ್ಡವಾದುಗಳಿಂದ ಉದ್ದವಾದುಗಳಿಗೆ 1 2 3 4 ಹಾಕಿ. ಇದು ನೋಡಿ, 1 2 3 4 ಅವನು ಸಂಖ್ಯೆ ಬರೆಯಿರಿ. ಇದರಲ್ಲಿ ಅತಿ ಗಿಡ್ಡವಾಗಿರೋದು ಯಾವುದು ಹೇಳಿ? ಇದು 1. ಇದು ತುಂಬಾ ಗಿಡ್ಡವಾಗಿದೆ. ಆದ್ಮೇಲೆ ಗಿಡ್ಡವಾಗಿರೋದು ಮೀನು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿರೋದು ಗಿಡ್ಡವಾಗಿರೋದು 3, ಪೂರ್ತಿ ಉದ್ದವಾಗಿರೋದು ಯಾವುದು ಇದರಲ್ಲಿ 4, ಹಾವು. ಇಲ್ಲಿ ನೋಡಿ, ಅದೇ ತರ ಇದು ಕಾರು, ಎಲ್ಲಕ್ಕಿಂತ ಚಿಕ್ಕ ಕಾರ್ ಇರುತ್ತಲ್ಲ, ಈ ಕಾರಿಗೆ 1 ಹಾಕಿ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಇದು ಇದಕ್ಕೆ ಹಾಕಿ. ಅದಾದ್ಮೇಲೆ ಬಸ್ಗಿಂತ ದೊಡ್ಡದು ಯಾವುದು? ಟ್ರೇನು. ಇಲ್ಲಿ ನೋಡಿ, ಅದೇ ತರ ಮೆಣಸಿನಕಾಯಿ ತುಂಬಾ ಗಿಡ್ಡ ಆಗಿರುತ್ತೆ, ಅದಕ್ಕೆ ಹಾಕಿ. ಅದಾದ್ಮೇಲೆ ಬರೋದು ಬೆಂಡೆಕಾಯಿ, ಇದಕ್ಕೆ ಹಾಕಿ. ಆದ್ಮೇಲೆ ಬರೋದು ಇದು ಸೋರೆಹಣ್ಣು, ಇದಕ್ಕೆ 3 ಹಾಕಿ. ಆದ್ಮೇಲೆ ಇದು 4. ಇಲ್ಲಿ ನೋಡಿ, ಎತ್ತರ ಮತ್ತು ಗಿಡ್ಡ. ಇದು ನೋಡಿ, ಈ ತೆಂಗಿನ ಮರ ಎತ್ತರ ಇದೆ, ಇದಕ್ಕಿಂತ ನಾನು ಎತ್ತರ, ನಾನು ಗಿಡ್ಡ. ಇದು ಗಿಡ್ಡ ಇದೆ ನೋಡಿ, ಇಷ್ಟೇ ಇದೆ. ಇದು ಎತ್ತರವಾಗಿದೆ, ಇಷ್ಟಿದೆ ಇದು, ಆ ಥರ. ಇಲ್ಲಿ ನೋಡಿ, ಈ ಕುದುರೆ ಎಷ್ಟು ಎತ್ತರವಾಗಿದೆ. ಆಯ್ತಾ? ಇದು ಆಡು ಸಣ್ಣವಾಗಿದೆ, ಗಿಡ್ಡವಾಗಿದೆ. ಇಲ್ಲಿ ನೋಡಿ, ಇದು ನೇಣದ ಬತ್ತಿ ಎಷ್ಟು ಉದ್ದ ಇದೆ. ಇದು ನೋಡಿ ಎಷ್ಟು ಗಿಡ್ಡ ಇದೆ. ನಾನು ಎತ್ತರ, ನಾನು ಗಿಡ್ಡ. ಅದೇ ತರ ಇಲ್ಲಿ ನೋಡಿ, ಎತ್ತರವಾದವುಗಳಿಗೆ ಸಹಿ ಗುರುತನ್ನು ಹಾಕಿ. ಇದರಲ್ಲಿ ನೋಡಿ, ಯಾವ್ದು ಎತ್ತರ ಆಗಿದೆ, ಇದು ಎತ್ತರವಾಗಿದೆ, ಇದಕ್ಕೆ ಸಹಿ ಗುರುತು ಹಾಕಿ. ಇಲ್ಲಿ ನೋಡಿ, ಈ ಹುಡುಗನಿಗಿಂತ ಅಕ್ಕ ಉದ್ದ ಆಗಿದ್ದಾಳೆ, ಎತ್ತರ ಇದ್ದಾಳೆ, ಇದಕ್ಕೆ ಹಾಕಿ. ಇದು ನೋಡಿ, ಈ ಬಾತುಕೋಳಿ ಈ ಕೋಳಿಗಿಂತ ಹುಂಜಿಗಿಂತ ಎಷ್ಟು ಉದ್ದವಾಗಿದೆ, ಎತ್ತರವಾಗಿದೆ. ನೋಡಿ, ಈ ಸಣ್ಣ ಮನೆಗಿಂತ ಈ ಮನೆ ಎಷ್ಟು ಎತ್ತರವಾಗಿದೆ, ಇದಕ್ಕೆ ಸಹಿ ಗುರುತು ಹಾಕಿ. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಎತ್ತರವಾಗಿರುವುದಕ್ಕೆ ಹಸಿರು ಬಣ್ಣ ಹಾಗೂ ಗಿಡ್ಡವಾಗಿರುವುದಕ್ಕೆ ಕೆಂಪು ಬಣ್ಣವನ್ನು ಹಾಕಿ. ಹಸಿರು ಬಣ್ಣ ಎದಕ್ಕೆ ಹಾಕ್ತೀರಿ? ಇದಕ್ಕೆ ಹಸಿರು ಬಣ್ಣವನ್ನು ಹಾಕಿ. ಇದಕ್ಕೆ ಹಸಿರು ಬಣ್ಣವನ್ನು ಹಾಕಿ. ನೀವು ಚೆನ್ನಾಗಿ ಹಾಕಿ. ನಮಗೆ ಅಷ್ಟು ಸಮಯ ಇರುವುದಿಲ್ಲ, ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಇಲ್ಲಿ ಹಸಿರು ಬಣ್ಣ ಹಾಕಿ, ಮತ್ತೆ ಇದಕ್ಕೆ ಚಿಕ್ಕವಾಗಿರುವುದಕ್ಕೆ ಕೆಂಪು ಬಣ್ಣವನ್ನು ಹಾಕಿ. ನೀವು ಚೆನ್ನಾಗಿ ಹಾಕಿ. ಓಕೆ. ಅದಾದ್ಮೇಲೆ ನೋಡಿ, ಎತ್ತರ ಮತ್ತು ತಗ್ಗು. ಹದ್ದು ಎತ್ತರದಲ್ಲಿ ಹಾರುತ್ತಿದೆ, ಚಿಟ್ಟೆ ತಗ್ಗಿನಲ್ಲಿ ಹಾರುತ್ತಿದೆ. ಇದು ಎತ್ತರ ಮತ್ತು ತಗ್ಗು. ಯಾವಾಗ ಒಂದು ಪಕ್ಷಿ ಏನು ಹಾರುತ್ತಲ್ಲ, ಅದು ಎತ್ತರದಲ್ಲಿ ಹಾರುತ್ತೆ. ಚಿಟ್ಟೆ ನೋಡಿದರೆ ನೀವು ಎಲ್ಲಿ ಸಣ್ಣ ಸಣ್ಣ ಹೂವು ಇರುತ್ತಲ್ಲ, ಕೆಳಗೆ ತಗ್ಗಿನಲ್ಲಿ ಹಾರುತ್ತದೆ. ಅದೇ ತರ ಹಸಿರು ಬಣ್ಣದ ಗಾಳಿಪಟ
ಎತ್ತರದಲ್ಲಿದೆ. ಕೆಂಪು ಬಣ್ಣದ ಗಾಳಿಪಟ ತಗ್ಗಿನಲ್ಲಿದೆ. ಅಂದರೆ ಇದು ಕೆಳಗಿದೆ. ನೋಡಿ ಇದು ಎಷ್ಟು ಮೇಲಿದೆ, ಇದು ನೋಡಿ ಎಷ್ಟು ಕೆಳಗಡೆ. ಆ ಥರ ಇಲ್ಲಿ ನೋಡಿ ಗೋಡೆ ಮೇಲೆ ಚಿತ್ರಗಳಲ್ಲಿ ಎತ್ತರದಲ್ಲಿರುವ ಚಿತ್ರಕ್ಕೆ ವೃತ್ತ ಹಾಕು. ಇದರಲ್ಲಿ ಎತ್ತರದಲ್ಲಿ ಯಾವ ಚಿತ್ರ ಇದೆ, ಈ ತೆಂಗಿನ ಮರ ಚಿತ್ರ ಕೆಳಗಿದೆ, ಇದು ಎತ್ತರದಲ್ಲಿದೆ. ಇದಕ್ಕೆ ಮಾಡಿ ಒಂದು ವೃತ್ತವನ್ನು ಹಾಕಿ. ವೃತ್ತದಲ್ಲಿರುವುದು ಯಾರಂತ ಗೊತ್ತಾ? ಗಾಂಧೀಜಿ. ಗಾಂಧೀಜಿ. ಇಲ್ಲಿ ನೋಡಿ ನರಿಯು ದ್ರಾಕ್ಷಿಯನ್ನು ತಿನ್ನಲು ಕಾದಿದೆ. ತಗ್ಗಿನಲ್ಲಿರುವ ದ್ರಾಕ್ಷಿ ಗೊಂಚಲಿಗೆ ವೃತ್ತ ಹಾಕಿ ನರಿಗೆ ಸಹಾಯ ಮಾಡಿ. ನರಿ ದ್ರಾಕ್ಷಿ ತಿನ್ನಲು ಬಂದಿದೆ. ಇದರಲ್ಲಿ ಯಾವ್ದು ಕೆಳಗಿದೆಯಲ್ಲ ದ್ರಾಕ್ಷಿ, ತಗ್ಗಿನಲ್ಲಿದೆಯಲ್ಲ ಅದಕ್ಕೆ ವೃತ್ತನ ಹಾಕಿ. ಇಲ್ಲಿ ಯಾವ್ದು ಕೆಳಗಿದೆ ಇಲ್ಲ, ಇಲ್ಲಿದೆ ನೋಡಿ ಕೆಳಗೆ, ಇದಕ್ಕೆ ವೃತ್ತವನ್ನು ಹಾಕಿ. ಇಲ್ಲಿ ನೋಡಿ ಎತ್ತರದಲ್ಲಿರುವ ಪುಕ್ಕವನ್ನು ವೃತ್ತ ಹಾಕಿ ಗುರುತಿಸು. ಇಲ್ಲಿ ನೋಡಿ 2 ಪುಕ್ಕ ಇವೆ. ಇದರಲ್ಲಿ ಎತ್ತರದಲ್ಲಿ ಯಾವುದಿದೆ ಇದು, ಇದಕ್ಕೆ ಒಂದು ವೃತ್ತವನ್ನು ಹಾಕಿ. ಇಲ್ಲಿ ನೋಡಿ ತಗ್ಗಿನಲ್ಲಿರುವ ನಲ್ಲಿಗೆ ವೃತ್ತ ಹಾಕು. ಈ ನಲ್ಲಿ ಎತ್ತರದಲ್ಲಿದೆ, ಈ ನಲ್ಲಿ ತೆಗ್ಗಿನಲ್ಲಿದೆ. ಇದಕ್ಕೆ ಮಾಡಿ ವೃತ್ತವನ್ನು ಹಾಕಿ. ಇಲ್ಲಿ ನೋಡಿ ಎತ್ತರದಲ್ಲಿರುವ ಸೋಪಿನ ಗುಳ್ಳೆಗೆ ಗುಲಾಬಿ ಬಣ್ಣ ತುಂಬು. ತಗ್ಗಿನಲ್ಲಿರುವ ಸೋಪಿನ ಬಣ್ಣ ಗುಳ್ಳೆಗೆ ಹಳದಿ ಬಣ್ಣ ತುಂಬು. ಎತ್ತರದಲ್ಲಿ ಈ ಬಣ್ಣ ಗುಳ್ಳೆ ಇದೆ, ಇದಕ್ಕೆ ಮಾಡೋಣ ಗುಲಾಬಿ ಬಣ್ಣವನ್ನು ತುಂಬೋಣ. ಇಲ್ಲಿ ಗುಲಾಬಿ ತುಂಬಿದಾರಲ್ಲ, ಕೆಳಗಿರುವ ವೃತ್ತಕ್ಕೆ ಮಾಡಿ ಹಳದಿ ಬಣ್ಣವನ್ನು ತುಂಬಿ. ಆಯ್ತಾ? ಇಲ್ಲಿ ನೋಡಿ ಅದೇ ತರ ಇಲ್ಲಿ ಅಳತೆ ಹೇಗೆ ಮಾಡ್ತೀರಾ ನೀವು? ನಾವು 2 ವಸ್ತುಗಳ ಉದ್ದವನ್ನು ಹೋಲಿಸಲು ಅವನ್ನು ಒಂದರ ಪಕ್ಕ ಮತ್ತೊಂದು ಇರಿಸಿ ನೋಡಬಹುದು. ಅಳತೆ ಹೆಂಗ್ ಮಾಡ್ತೀವಿ? ಯಾವ್ದೊಂದು ಉದ್ದ ಇದೆ, ಯಾವ್ದು ಗಿಡ್ಡ ಇದೆ, ಏನ್ ಮಾಡ್ತೀವಿ? ಎರಡನ್ನು ಕೈಯಲ್ಲಿ ಹಿಡಿತೀವಿ. ನಮ್ಗೆ ಗೊತ್ತಾಗ್ತಾರೆ ಯಾವ್ದು ಉದ್ದ ಇದೆ ಯಾವ್ದು ಗಿಡ್ಡ ಇದೆ ಅಂತ. ಅದನ್ನ ನೋಡಿ ನಾವು ಅದರ ಅಳತೆಯನ್ನು ಹೇಳ್ತೀವಿ. ಇದು ಉದ್ದ ಇದೆ, ಇದು ಗಿಡ್ಡ ಇದೆ ಅಂತ. ಅದ್ರ ಇಲ್ಲಿ ನೋಡಿ ಕೆಂಪು ಹೂವಿನ ಹಾರ ಉದ್ದವಾಗಿದೆ, ಇದು ಉದ್ದವಾಗಿದೆ. ಇದು ನೋಡಿ ಎಷ್ಟು ಉದ್ದ ಇದೆ, ಇಷ್ಟು ಉದ್ದ ಇದೆ. ಇಲ್ಲಿ ಹಸಿರು ಹೂವಿನ ಹಾರ ಗಿಡ್ಡವಾಗಿದೆ, ಇದು ಇಷ್ಟೇ ಇದೆ ಅಂದ್ರೆ ಇದು ಗಿಡ್ಡವಾಗಿದೆ. ಇದು ನಮ್ಗೆ ನೋಡಿದ ಅರ್ಥ ಆಗುತ್ತಲ್ಲ ಆ ತರ. ಈ ಹೂವಿನ ಹಾರ ಎಷ್ಟು ಉದ್ದವಾಗಿದೆ ಎಂದು ತಿಳಿಯಲು ನಾವು ಅದನ್ನು ಅಳೆಯುತ್ತೇವೆ. ಲಕ್ಷ್ಮಿ ಹೀಗೆ ಅಳೆಯುತ್ತಾಳೆ. ಈ ಕೈಯನ್ನು ಹಿಡಿದು ನೋಡ್ತಾಳೆ, ಇದು ಇಷ್ಟು ಉದ್ದ ಇದೆ ಅಂತ ಹೇಳ್ತಾಳೆ. ಈ ಕೈಗೆ ಇಲ್ಲಿಂದ ಇದನ್ನ ಹಚ್ಚಿ ಒಂದು ಮೊಳಕೈತನ ಹಚ್ಚಿ ಇದನ್ನ ಹೇಳ್ತಾಳೆ. ಇದು ಒಂದು ಮೊಳ. ಇದಕ್ಕೇನಂತೀವಿ ನಾವು? ಒಂದು ಕೈ, ನಿಮ್ಮ ಕೈ ನೋಡಿ ಎಷ್ಟಿದೆ ಅಂತ ಈ ತರ ಮಾಡಿ ನೋಡಿ, ಇದಕ್ಕೊಂದು ಮೊಳ ಅಂತಾರೆ. ಇದಕ್ಕೇನಂತಾರೆ? ಮೊಳ. ಗೌರಿ ಇದನ್ನು ಹೀಗೆ ಅಳೆಯುತ್ತಾಳೆ. ಗೌರಿ ಏನ್ ಮಾಡ್ತಾ ಇದನ್ನ ಹೀಗೆ ಅಳೆಯುತ್ತಾಳೆ. ಇದಕ್ಕೇನಂತಾರೆ? ಘೇನು. ಹೀಗೆ ಅಳೆಯೋದಕ್ಕೆ ಏನಂತಾಳೆ? ಘೇನಂತಾರೆ. ರಾಮು ಒಂದು ಕೋಲನ್ನು ಹೀಗೆ ಅಳೆಯುತ್ತಾನೆ. ಕಾಲಿಟ್ಟು ಹೀಗೆ ಅಳೆಯುತ್ತಾನೆ. ಇದು ಏನೊಂದು ಪಾದ. ಅಂದ್ರೆ ನೀವು ಎಷ್ಟು ಪಾದ ಅಂತ ನೋಡೋಣ. ಈಗ ಇಲ್ಲೊಂದು ಪಾದ ಆಯ್ತು, 2 ಪಾದ ಆಯ್ತು. ಇದು ಮುಂದಿನ 3ನೇ ಪಾದ, 4 ಪಾದ, 5 ಪಾದ, 6 ಪಾದ, 7 ಪಾದ. ಅಂದ್ರೆ ಈ ಕೋಲ್ ಎಷ್ಟಿದೆ? ಆ ಕೋಲು ರವಿನ 7 ಪಾದದಷ್ಟಿದೆ. ಇದು ನಾವು ಅಳತೆ ಮಾಡುವುದು. ನಾವು ಯಾವುದೇ ವಸ್ತುವಿನ ಉದ್ದವನ್ನು ಅಳೆಯಲು ಮೊಳ, ಗೇನು ಅಥವಾ ಪಾದವನ್ನು ಬಳಸಬಹುದು. ಈಗ ನಾವು ಯಾವುದನ್ನು ಅಳಿಬೇಕಾದ್ರೆ ನಮ್ಮ ಹತ್ರ ಏನಾದರೂ ಸಾಮಾನು ಇಲ್ಲಾದ್ರೆ ನಾವು ಮೊಳ ಅಥವಾ ಗೇನು ಅಥವಾ ಪಾದದಿಂದ ಅದನ್ನ ಅಳೆಯಬಹುದು. ಲಕ್ಷ್ಮಿಯು ಕೆಂಪು ಹೂವಿನ ಹಾರವನ್ನು ಅಳೆದಾಗ 1 ಮೊಳ ಉದ್ದ ಇರುವುದು ತಿಳಿಯಿತು. ಹೂವು ಅಳೆದಾಗ ಎಷ್ಟಿತ್ತದು? 1 ಮೊಳ. ಇಲ್ಲಿ ನೋಡಿ ಗೌರಿಯು ಕೆಂಪು ಹೂವಿನ ಹಾರವನ್ನು ಅಳೆದಾಗ ಅದು 2 ಗೇನು ಉದ್ದ ಇರುವುದು ತಿಳಿಯಿತು. ಅಂದ್ರೆ ಈ ಹೂವಿನ ಹಾರ ಎಷ್ಟಿತ್ತು? 1 ಗೇನು ಇಲ್ಲಾಯ್ತು, ಇನ್ನೊಂದು ಗೇನು ಇದಾಯ್ತು, ಅಂದ್ರೆ 2 ಗೇನು ಉದ್ದ ಇದೆ. ಇಲ್ಲಿ ನೋಡಿ ರಾಮು ಆ ಕೋಲನ ಉದ್ದವನ್ನು ಅಳೆದಾಗ ಅದು 5 ಪಾದಗಳಷ್ಟು, ಅಂದ್ರೆ 5 ಹೆಜ್ಜೆ ಅಥವಾ 5 ಪಾದದಷ್ಟು ಇರುವುದು ತಿಳಿಯಿತು. 1, 2, 3, 4, 5 ಪಾದ. ಇಲ್ಲಿ ನೋಡಿ ಜಾನ್ ದೂರದರ್ಶನದ ಉದ್ದವನ್ನು ಎನ್ನಿಸಲು ಗೇನಿನಲ್ಲಿ ಅಳೆದನು. ದೂರದರ್ಶನ ಟಿವಿ, ಅದಕ್ಕೇನಂತ ಕನ್ನಡದಲ್ಲಿ ದೂರದರ್ಶನ. ಉದ್ದವು ಎಷ್ಟಾಯ್ತು? 5 ಗೇನು ಆಯ್ತು. 1 ಗೇನು, 2 ಗೇನು, 3 ಗೇನು, 4 ಗೇನು, 5 ಗೇನು. ಸಲ್ಮಾನ್ ಒಂದು ಮಂಚದ ಉದ್ದವನ್ನು ಮೊಳದಲ್ಲಿ ಅಳೆದಳು. ಸಲ್ಮಾ ಒಂದು ಮಂಚದ ಉದ್ದವನ್ನು ಹೇಗೆ ಅಳೆದಳು? ಮೊಳ. ಇದೊಂದು ಮೊಳ, 2 ಮೊಳ, 3 ಮೊಳ, 4 ಮೊಳ, 5 ಮೊಳ. ಮಂಚದ ಉದ್ದ 6 ಮೊಳಗಳಾದವು. ಆಶಾ ತನ್ನ ತರಗತಿಯ ಕೊಠಡಿಯ ಉದ್ದವನ್ನು ಪಾದಗಳಲ್ಲಿ
ಅಳೆದಳು. ಎಷ್ಟು ಪಾದಗಳಾದವು? ಒಂದು ಕೊಠಡಿ ಅಂದರೆ ಒಂದು ರೂಮು. ರಶ್ಮಿ ಆಚೆ ಏನು ಮಾಡಿದ್ರು? ಪಾದವನ್ನು 1 2 3 4 5 6 7 8 9 10 11 12 13 14 15 ಈ ತರ 18 ಪಾದಗಳು ಒಂದು ಗೋಡೆಯಿಂದ ಮತ್ತೊಂದು ಗೋಡೆಗೆ ಆದವು. ಇಲ್ಲಿ ನೋಡಿ ಚಿತ್ರದಲ್ಲಿರುವ ಮೇಜಿನ ಉದ್ದ ಎಷ್ಟು ಗೇನುಗಳು ನೋಡಿ. ಇದು ಒಂದು ಗೇನು ಕೊಟ್ಟಿದ್ದಾರೆ, ಒಂದು ಗೇನ್ ಆಯ್ತು. ಇಲ್ಲೊಂದು 2 ಗೇನು, ಇದು 3, ಇದು 4. ಇಲ್ಲಿ ನೋಡಿ ಸಣ್ಣದೊಂದು ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. 1 2 3 ಅಂದರೆ ಎಷ್ಟಾಯ್ತು? 4 ಗೇನುಗಳು. ಒಂದು ಇಲ್ಲಿ ಆಯ್ತು ನೋಡಿ, ಇದು ಒಂದು ಗೇನು, 2 3 4 ಗೇನುಗಳು. ಇಲ್ಲಿ ನೋಡಿ ಇರೇಸರ್ ಎಷ್ಟಿದೆ. ಇದರಲ್ಲಿರುವ ಪೆನ್ಸಿಲ್ ಉದ್ದವನ್ನು ಡ್ಯಾಶ್ ರಬ್ಬರ್ಗಳ ಶುದ್ಧವಾಗಿ ಬರೆದರೆ ಒಂದು ಪೆನ್ಸಿಲ್ ಎಷ್ಟು ಇರೇಸರ್ ಆಗುತ್ತೆ, ಎಷ್ಟು ರಬ್ಬರ್ ಆಗುತ್ತೆ? 1 2 3 ಅಂದರೆ 3 ರಬ್ಬರ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಪೆನ್ಸಿಲ್ ಕೂಡ ಇದೆ. ಇಲ್ಲಿ ನೋಡಿ ಚಾಪೆಯ ಉದ್ದ ಎಷ್ಟು? ಇಲ್ಲಿ ನೋಡಿ ಇದು 1 ಆಯ್ತು, 2 ಆಯ್ತು. ಇಲ್ಲಿ ನೋಡಿ ಮುಂದೆ ಕೊಟ್ಟಿದ್ದಾರೆ ಸಣ್ಣ 3 4 5 6 7 8 9 10 ಪಾದಗಳಷ್ಟು ಉದ್ದ ಎಷ್ಟಿದೆ ಆಗುತ್ತೋ ಅಷ್ಟೇ ಉದ್ದ ಚಾಪೆ ಕೂಡ ಇದೆ. ಇಲ್ಲಿ ನೋಡಿ ಎಷ್ಟಾಗುತ್ತೆ? ಎಷ್ಟು ಮೊಳ ಆಗುತ್ತೆ? ಇದು 1 ಮೊಳ, ಇದು 1 ಮೊಳ, 2 ಮೊಳ. ಇತರ ಹೂವಿನ ಹಾರದ ಉದ್ದ 2 ಮೊಳಗಳು. ಇದನ್ನು ಕಂಡುಹಿಡಿಯಿರಿ. ನಿನ್ನ ತರಗತಿಯಲ್ಲಿರುವ ಮೇಜಿನ ಉದ್ದ ಎಷ್ಟು ಗೇನುಗಳು ನೋಡಿ. ನಿಮ್ಮ ತರಗತಿಯಲ್ಲಿ ಒಂದು ಬೆಂಚ್ ಇರ್ತಲ್ಲ, ಅದನ್ನ ನೋಡಿ ಗೇನುಗಳ ಹಾಕಿ ಎಷ್ಟಾಗುತ್ತೆ ಅಂತ ಹೇಳಿ. ಆಮೇಲೆ ನಿನ್ನ ತರಗತಿಯಲ್ಲಿರುವ ಕಪ್ಪು ಹಲಗೆಯ ಉದ್ದ ನೋಡಿ. ನಿಮ್ಮ ಕ್ಲಾಸಲ್ಲಿ ಬೋರ್ಡ್ ಇದೆಯಲ್ಲ, ಬೋರ್ಡು ಅದು ಎಷ್ಟು ಮೊಳ ಆಗುತ್ತೆ ನೋಡಿ, ಮೊಳ ಹಾಕಿ ನೋಡಿ. ಆಮೇಲೆ ನಿನ್ನ ತರಗತಿಯ ಕೊಠಡಿಯ ಉದ್ದವನ್ನು ಪಾದಲಿ ನಿನ್ನ ತರಗತಿ ಎಷ್ಟಿದೆ, ನಿಮ್ಮ ಕ್ಲಾಸ್ ಎಷ್ಟಿದೆಯಲ್ಲ, ಇದನ್ನ ಪಾದಗಳ ಮುಖಾಂತರ ಎಷ್ಟಾಗುತ್ತೆ ನೋಡಿ ಹೇಳಿ. ಮತ್ತೆ ನಿನ್ನ ಪುಸ್ತಕ ಚೀಲದ ಉದ್ದ ಎಷ್ಟು ಗೇನುಗಳು. ನೀವೇನು ಬ್ಯಾಗ್ ಹಾಕೋತಿರಲ್ಲ, ಬ್ಯಾಗು ಪುಸ್ತಕ ಚೀಲ ಅದು ಎಷ್ಟೇ ಉದ್ದ ಆಗುತ್ತೆ ಅಂತ ಗೇನ್ ಮಾಡಿ ಹೇಳಿ. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ನಿನ್ನ ತರಗತಿಯ ಪ್ರವೇಶ ದ್ವಾರದಿಂದ ಬಾಗಿಲಿನಿಂದ ಕಪ್ಪು ಹಲಗೆಯವರೆಗಿನ ದೂರವನ್ನು ಊಹಿಸು. ಮೊಳ, ಗೇನು ಹಾಗೂ ಪಾದಗಳನ್ನು ಇವುಗಳನ್ನು ಬಳಸಿ ಈ ದೂರವನ್ನು ಅರಿತು ಪರಿಶೀಲಿಸು. ಅಂದರೆ ನಿಮ್ಮ ಕ್ಲಾಸಿನ ಇದು ನಿಮ್ಮ ಕ್ಲಾಸ್ ಅಂತ ತೆಗೆದುಕೊಳ್ಳಿ. ಇಲ್ಲಿ ಬಾಗಿಲಿದೆ, ಈ ಬಾಗಿಲಿನಿಂದ ಕಪ್ಪು ಹಲಗೆ ಅಂದರೆ ನಿಮ್ಮ ಬೋರ್ಡ್, ನೀವೇನು ಬೋರ್ಡ್ ಬೈತಾರಲ್ಲ, ಸರ್ ಟೀಚರ್ ಬೋರ್ಡ್ ಬೈತಾರಲ್ಲ, ಇಲ್ಲಿಂದ ಹಿಡಿದು ಇದು ಎಷ್ಟಾಗುತ್ತೆ ಅಂತ ಹೇಳಿ. ಬಾಗಿಲಿನಿಂದ ಬೋರ್ಡಿನವರೆಗೆ ಎಷ್ಟು ಪಾದ ಆಗುತ್ತೆ, ಎಷ್ಟು ಮೊಳ ಆಗುತ್ತೆ ಅಥವಾ ಎಷ್ಟು ಗೇನಾಗುತ್ತೆ ಎಂಬುದನ್ನು ಪರೀಕ್ಷೆ ಮಾಡಿ ನೋಡಿ. ನಿನ್ನ ಸ್ನೇಹಿತರಿಗೂ ಅಳೆಯಲು ಹೇಳು. ಇದರಿಂದ ಏನು ತಿಳಿಯುತ್ತದೆ? ಮೇಲೆ ಹೇಳಿದ ರೀತಿ ಕೆಳಗೆ ಸೂಚಿಸಿರುವ ದೂರಗಳನ್ನು ಅಳೆ. ಶಾಲೆಯ ಪ್ರವೇಶ ದ್ವಾರದಿಂದ ನಿಮ್ಮ ತರಗತಿಗೆ, ಅಂದರೆ ಶಾಲೆಯ ಪ್ರವೇಶ ಅಂದರೆ ಗೇಟ್ನಿಂದ ಇದು ನಿಮ್ಮ ಕ್ಲಾಸ್ ರೂಮ್ ಇದೆ ಅಂದರೆ ಇಲ್ಲಿಂದ ಎಷ್ಟಾಗುತ್ತೆ ಅದನ್ನು ನೋಡು, ಅದನ್ನು ಗುರುತಿಸು. ಅದೇ ಥರ ಉದ್ಯಾನವನದ ಯಾವುದೇ 2 ಮರಗಳನ್ನು ನಡುವೆ, ಈಗ ಶಾಲೆಯ ಗ್ರೌಂಡ್ನಲ್ಲಿರುವ 2 ಮರಗಳು, ಇದೊಂದು ಮರ, ಅದೇ ಥರ ಇದೊಂದು ಮರ, ಈ ಮರಗಳ ನಡುವಿನ ಅಳತೆಯನ್ನು ಅಳತೆ ಮಾಡು. ಅದೇ ಥರ ನಿಮ್ಮ ತರಗತಿಯ ಕಪ್ಪು ಹಲಗೆಯಿಂದ ಮೊದಲನೇ ಬೆಂಚಿನವರೆಗೆ, ನಿಮ್ಮ ಕಪ್ಪು ಹಲಗೆ ಅಂದರೆ ನಿಮ್ಮ ಕ್ಲಾಸ್ನಲ್ಲಿರುವ ಬೋರ್ಡ್ನಿಂದ ಇಲ್ಲಿ ಬೆಂಚ್ ಇರುತ್ತಲ್ಲ, 1 2 3 4 5 6 ಇದು ಎಷ್ಟಾಗುತ್ತೆ ಅಂತ ಅಳತೆಯನ್ನು ಮಾಡು ಬೋರ್ಡ್ನಿಂದ ಬೆಂಚಿನವರೆಗೆ. ಆಯ್ತಾ? ಮಾಡಿ ನೋಡಿ ಕಲಿಯಿರಿ. ಇಲ್ಲಿಗೆ ಈ ಅಳತೆ ಪಾಠವು ಮುಗಿಯಿತು. ಏನಾದರೂ ತಿಳಿಯದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಪ್ರಶ್ನೆಗಳನ್ನು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.